ನಮಸ್ತೆ. ರೇಖಿ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ. ನಾನು ನಿಮ್ಮ ವಿದ್ಯಾಶ್ರೀ, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಟ್ಯಾರೋಟ್ ಕಾರ್ಡ್ ರೀಡರ್ ಆ್ಯಂಡ್ ಕೋಚ್. ಸೊ ನಿಮಗಾಗಿ ಈ ಒಂದು ಕ್ರಿಸ್ಮಸ್ ಹಬ್ಬದಲ್ಲಿ ಸಾಂತಾ ಕ್ರಾಸ್ ಸಾಂತಾ ನಿಮಗೆ ಏನೆಲ್ಲ ಗಿಫ್ಟ್ ಕೊಡ್ತಾ ಇದ್ದಾರೆ ಅನ್ನೋದನ್ನು ನೋಡ್ತಾ ಇದ್ದೀನಿ. ಸೊ ನಿಮ್ಮ ಹೆಸರನ್ನು 3 ಬಾರಿ ಹೇಳ್ಕೊಳ್ಳಿ ಆ್ಯಂಡ್ ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿ. ಇದು ಎಲ್ಲ ರೀತಿಯ ಕಮ್ಯುನಿಟಿ ಜನರಿಗೆ ರೀಡಿಂಗ್ ಇದು. ಸೊ ಕ್ರಿಶ್ಚಿಯನ್ಸ್ಗೆ ಅಂತ ಮಾತ್ರ, ಅಥವಾ ನಾವು ಕ್ರಿಶ್ಚಿಯನ್ನ ನಂಬೋದಿಲ್ಲ ಅಂತ ಆ ಥರ ಏನೂ ಇಲ್ಲ. ಜಸ್ಟ್ ಎಲ್ಲವೂ ಒಂದೇ. ಯಾವುದೇ ಕಮ್ಯುನಿಟಿ ಆಗಿದ್ದರೂ ಪ್ರಾರ್ಥನೆ ಮಾಡೋದು ಒಬ್ಬರನ್ನೇ, ಯೂನಿವರ್ಸನ್ನು, ಅಂದರೆ ಬ್ರಹ್ಮಾಂಡವನ್ನು. ಸೊ ನಿಮ್ಮ ಕಮ್ಯುನಿಟಿಯಾಗೆ ಸಂಬಂಧಪಟ್ಟಂಗೆ ನಿಮ್ಮ ಇಷ್ಟ ದೇವರು ನೀವು ಪ್ರಾರ್ಥನೆ ಮಾಡ್ಕೋಬೋದು. ಅಥವಾ ಯಾರೆಲ್ಲ ಜೀಸಸ್ನ ನಂಬ್ತೀರಿ, ಯಾರೆಲ್ಲ ಏಂಜಲ್ಸನ್ನು ನಂಬ್ತೀರಿ, ಸೊ ನೀವು ಕೂಡ ಪ್ರಾರ್ಥನೆ ಮಾಡ್ಕೋಬೋದು. ಸೊ ನಿಮಗಾಗಿ ಏನೆಲ್ಲ ಗಿಫ್ಟ್ ಬರ್ತಾ ಇದೆ ಲೈಫಲ್ಲಿ ಅನ್ನೋದನ್ನು ನೋಡ್ತಾ ಇದ್ದೀನಿ. ಇದು ಕಲೆಕ್ಟಿವ್ ರೀಡಿಂಗ್. ಸೊ ಯಾರಿಗೆ ರೆಸನೇಟ್ ಆಗುತ್ತೆ ಎನರ್ಜಿನ ಕ್ಲೈಮ್ ಮಾಡ್ಕೊಳ್ಳಿ. ವೆರಿ ಗುಡ್. ನೋಡಿ, ನಿಮಗಾಗಿ ಬರ್ತಾ ಇರೋವಂತಹ ಒಂದು ಎನರ್ಜಿ ಏನಂದರೆ, ಕೆರಿಯರ್ ವೈಸು, ಫೈನಾನ್ಷಿಯಲ್ ವೈಸು ಯಾರೆಲ್ಲ ಸ್ಟಕ್ ಫೀಲ್ ಮಾಡ್ತಾ ಇದ್ರಿ, ಸೊ ನಿಮ್ಮ ಒಂದು ಕೆರಿಯರಲ್ಲಿ ಆ ಒಂದು ಸ್ಟಕ್ ಎನರ್ಜಿ ರಿಮೂವ್ ಆಗ್ತಾ ಇದೆ, ಹೊರಟೋಗ್ತಾ ಇದೆ. ಏನು ನೀವು ಕಷ್ಟ ಬೀಳ್ತಾ ಇದ್ರಿ ಅದು ಹೋಗ್ತಾ ಇದೆ. ಫೈನಾನ್ಷಿಯಲಿ ಏನು ಸ್ಟಕ್ ಫೀಲ್ ಮಾಡ್ತಾ ಇದ್ರಿ, ಅಥವಾ ಫೈನಾನ್ಷಿಯಲಿ ತುಂಬ ಲೋ ಫೀಲ್ ಮಾಡ್ತಾ ಇದ್ರಿ, ಅಥವಾ ತುಂಬ ಲಾಸಸ್ ಏನು ಫೀಲ್ ಮಾಡ್ತಾ ಇದ್ರಿ, ಸೊ ಆ ಒಂದು ಲಾಸಸ್ ಎನರ್ಜಿ ಕೂಡ ಎಂಡ್ ಆಗ್ತಾ ಇದೆ. ಅಂದರೆ ಇನ್ನು ಮುಂದಿನ ದಿನಗಳಲ್ಲಿ ಅಪಾರವಾದಂತಹ ಧನವರ್ಷ ನಿಮ್ಮ ಮೇಲೆ ಕೃಪೆ ಮಾಡ್ತಾ ಇದ್ದಾರೆ ಯೂನಿವರ್ಸ್. ಹಾಗೆ ಕೆರಿಯರಲ್ಲಿ ಒಂದು ಸ್ಟೆಬಿಲಿಟಿ ಸಿಗ್ತಾ ಇದೆ, ಪರ್ಮನೆಂಟ್ ಜಾಬ್ ಸಿಗ್ಬೋದು, ಪ್ರಮೋಷನ್ ಸಿಗುವಂಥದ್ದು ಇದು ನಿಮಗೆ ಸಿಗ್ತಾ ಇರೋದು. ಆ್ಯಂಡ್ ರಿಲೇಷನ್ಶಿಪ್ ವೈಸು ಯಾರೆಲ್ಲ ಇಲ್ಲಿವರೆಗೂ ಹಾರ್ಟ್ ಬ್ರೋಕನ್ ಎನರ್ಜಿಲಿತ್ತು, ಬ್ರೇಕಪ್ ಆಗಿತ್ತು, ಡಿವೋರ್ಸ್ ಆಗಿತ್ತು, ಸೊ ಅವರಿಗೆಲ್ಲ ಸೆಕೆಂಡ್ ಚಾನ್ಸ್ ಸಿಗ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ. ಅಂದರೆ ನಿಮಗೆ ಸೆಕೆಂಡ್ ಚಾನ್ಸ್ ಸಿಗ್ತಾ ಇದೆ ಲವ್ ರಿಲೇಷನ್ಶಿಪ್ಪಲ್ಲಿ, ಅಥವಾ ಇನ್ಯಾವುದೇ ರಿಲೇಷನ್ಶಿಪ್ಪಲ್ಲಿ ಮನಸ್ತಾಪ ಆಗಿರ್ಬೋದು, ಜಗಳಗಳಾಗಿರ್ಬೋದು, ವಿರಸಗಳಾಗಿರ್ಬೋದು, ಫ್ಯಾಮಿಲಿಯಲ್ಲಿ ಆಗಿರ್ಬೋದು. ಸೊ ಅದು ಕೂಡ ಒಂದು ಅಂತ್ಯ ಆಗ್ತಾ ಇದೆ. ಬಹುಶಃ ನೀವು ಮನೆಯಲ್ಲಿ ಯಾರ್ದೋ ಜೊತೆ ಜಗಳ ಮಾಡಿರ್ಬೋದು, ಕಮ್ಯುನಿಕೇಟ್ ನಿಂತಿರ್ಬೋದು, ಸೊ ಅಲ್ಲಿ ಕಮ್ಯುನಿಕೇಟ್ ಆಗ್ತಾ ಇದೆ. ಜಸ್ಟಿಸ್ ಸಿಗ್ತಾ ಇದೆ. ಆ್ಯಂಡ್ ನೀವು ಸರಿ ಇದ್ದೀರೋ ಇಲ್ಲೋ ಅನ್ನೋದನ್ನು ಜನ ಗುರುತಿಸ್ತಾ ಇದ್ದಾರೆ. ಸೊ ಬಹುಶಃ ಹಿಂದೆ ಆಗಿರ್ತಕ್ಕಂಥ ಘಟನೆಯಿಂದ ನೀವು ಪಾಠ ಕಲ್ತಿದ್ದೀರಿ. ಆ್ಯಂಡ್ ನಿಮ್ಮ ವಿರೋಧಿಗಳು ಯಾರಿದ್ರು, ವಿರೋಧಿ ಮೀನ್ಸ್ ನಿಮ್ಮ ಅಪೋಸಿಟ್ ಯಾರಿದ್ರು ಪರ್ಸನ್ಸು, ಅಥವಾ ಅದೊಂದು ಸಿಚುಯೇಷನು, ಅದು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಪಾಠ ಕಲಿಸಿದೆ. ಆ್ಯಂಡ್ ಕರ್ಮಫಲ ನಿಮಗೆ ಸಿಗ್ತಾ ಇದೆ. ನೀವೇನು ಇಲ್ಲಿವರೆಗೂ ಒಳ್ಳೆ ಕರ್ಮಗಳನ್ನು ಮಾಡಿದ್ದೀರಿ, ಆ ಕರ್ಮದ ಫಲ ನಿಮಗೆ ಸಿಗ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ, ನೀವು ನೋಡ್ಬೋದು. ಅದರ ಜೊತೆಗೆ ಮದರ್ ಬ್ಲೆಸ್ಸಿಂಗ್ಸ್ ನಿಮಗೆ ಹೆಚ್ಚು ಸಿಗ್ತಾ ಇದೆ. ಇನ್ನು ಮಾತಾ ಮಹಾಲಕ್ಷ್ಮಿಯ ಕೃಪೆ ನಿಮಗೆ ಸಿಗ್ತಾ ಇದೆ, ಮಾತಾ ಸರಸ್ವತಿಯ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ. ನಿಮ್ಮ ಇಷ್ಟ ದೇವರು ಅಥವಾ ನಿಮ್ಮ ಗ್ರಾಮ ದೇವತೆ ಅಂತ ಯಾರಿದ್ದಾರೆ ಅವರ ಒಂದು ಬ್ಲೆಸ್ಸಿಂಗ್ಸ್ ನಿಮಗೆ ಸಪೋರ್ಟ್ ಸಿಗ್ತಾ ಇರೋದು ಇಲ್ಲಿ ಖುಷಿ ಪಡುವಂಥ ವಿಚಾರ. ಆ್ಯಂಡ್ ಆಲ್ಸೋ ಸಾಂತಾ ಕ್ರಾಸ್ ನಿಮ್ಮ ಲೈಫಲ್ಲಿ ಎಲ್ಲ ರೀತಿಯ ವಿಚಾರದಲ್ಲೂ ಬ್ಯಾಲೆನ್ಸನ್ನು ತಂದುಕೊಡ್ತಾ ಇದ್ದಾರೆ. ಇದು ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇದೆ. ಸಾಂತಾ ನಿಮಗೆ ನಿಮ್ಮ ಲೈಫಲ್ಲಿ ಬ್ಲೆಸ್ಸಿಂಗ್ಸನ್ನು ತಂದುಕೊಡ್ತಾ ಇದ್ದಾರೆ. ಸೊ ಈ ಒಂದು ಕ್ರಿಸ್ಮಸ್ ಹಬ್ಬ ಏನಿದೆ ನಿಮ್ಮ ಲೈಫಲ್ಲಿ ಬೆಳಕನ್ನು ತರ್ತಾ ಇರೋದು, ಖುಷಿಯನ್ನು ತರ್ತಾ ಇರೋದು, ಸಂತೋಷವನ್ನು ತರ್ತಾ ಇರೋದು, ನೆಮ್ಮದಿಯನ್ನು ತರ್ತಾ ಇರೋದು, ಶಾಂತಿಯನ್ನು ತರ್ತಾ ಇರೋದು, ಮತ್ತು ಪ್ರೀತಿಯನ್ನು ತರ್ತಾ ಇರೋದನ್ನು ನೀವು ಗಮನಿಸ್ಬೋದು. ಸೊ ಈ ಒಂದು ಎನರ್ಜೀಸ್ನ ಕ್ಲೈಮ್ ಮಾಡ್ಕೊಳ್ಳಿ. ಆಗೋಗಿರೋ ಕೆಲವೊಂದು ವಿಚಾರಗಳನ್ನು ನೀವು ಬಿಟ್ಟು ಹೋಗಿ ಮುಂದೆ ಸಾಗಿ. ಯಾಕಂದರೆ ಇನ್ನು 4-5 ದಿನಗಳಲ್ಲಿ ಹೊಸ ವರ್ಷ ಬರುತ್ತೆ. ಸೊ ಹಾಗಾಗಿ ಹಳೆದನ್ನ ಕೆಲವೊಂದು ನೆಗೆಟಿವ್ ಘಟನೆಗಳನ್ನು ಬಿಟ್ಬಿಟ್ಟು ನೆಗೆಟಿವ್ ಸಿಚುಯೇಷನಿಂದ ಒಂದು ಪಾಸಿಟಿವ್ ಪಾಠವನ್ನು ಕಲ್ತಿದ್ದೀರಿ. ಸೊ ಅದನ್ನು ಗಮನದಲ್ಲಿ ಇಟ್ಕೊಂಡು ಮುಂದೆ ಸಾಗ್ತಾ ಹೋಗಿ. ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ಹ್ಯಾಪಿ ಎನರ್ಜಿಯನ್ನು ನೀವು ಫೀಲ್ ಮಾಡಲಿದ್ದೀರಿ. ಯಾರ್ದೆಲ್ಲ ಸೈಕಲ್ ಇತ್ತು ಅದು ರಿಪೀಟೆಡ್ ಸೈಕಲ್ ಆಗ್ತಾಯಿತ್ತು, ಆ ರಿಪೀಟೆಡ್ ಸೈಕಲ್ ಕೂಡ ಎಂಡ್ ಆಗ್ತಾ ಇದೆ.
ಹಾಗೆಯೇ ನೀವು ಕೂಡ ಕೆಲವೊಂದು ವಿಚಾರನ ಬಿಟ್ಟು ಮುಂದೆ ಸಾಗಬೇಕು. ನಿಮ್ಮ ಬಗ್ಗೆ ನೀವು ಕೇರ್ ಮಾಡ್ತಾ ಇರೋದು, ನಿಮ್ಮ ಬಗ್ಗೆ ನೀವು ಕಾಳಜಿ ವಹಿಸ್ತಾ ಇರೋದು, ನಿಮ್ಮ ಕೆರಿಯರಲ್ಲಿ ಗ್ರೋತನ್ನು ನೋಡ್ತಾ ಇರೋದು, ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ನೋಡ್ತಾ ಇರೋದು, ನಿಮಗೆ ಲೈಫಲ್ಲಿ ಬೇಕಾಗಿರ್ತಕ್ಕಂಥ ಆ ಪ್ರೀತಿ ಯಾವುದು, ಆ ಪ್ರೀತಿನ ರಿಸೀವ್ ಮಾಡ್ಕೊಳ್ಳೋಂತಹ ಒಂದು ಎನರ್ಜಿಗೆ ನೀವು ಶಿಫ್ಟ್ ಆಗ್ತಾ ಇದ್ದೀರಿ. ಓಕೆ, ಕಂಪ್ಲೀಟ್ಲಿ ಒಂದು ನ್ಯೂ ಶಿಫ್ಟು, ನ್ಯೂ ಚೇಂಜು, ನೀವು ಮೆಂಟಲಿ ಆ್ಯಂಡ್ ಎಮೋಷ್ನಲಿ ಪ್ರಿಪೇರ್ ಆಗಿರೋದು ಕಾಣಿಸ್ತಾ ಇದೆ. ಆ್ಯಂಡ್ ಹೀಗೆ ಯಾವಾಗಲೂ ಖುಷಿಯಾಗಿರಿ. ಮುಂದೆನೂ ಈ ಒಂದು ಎನರ್ಜಿನ ನೀವು ಕ್ಯಾರಿ ಮಾಡ್ಕೊತಾ ಹೋಗಿ. ಆದಷ್ಟು ನೆಗೆಟಿವ್ ಸೈಕಲನ್ನು, ನೆಗೆಟಿವ್ ಪ್ಯಾಟರ್ನ್ಸನ್ನು ಅವಾಯ್ಡ್ ಮಾಡ್ತಾ ಹೋಗಿ. ಹಾಗೆ ನೆಗೆಟಿವ್ ಜನರನ್ನು ಕೂಡ ಅವಾಯ್ಡ್ ಮಾಡ್ತಾ ಹೋಗಿ. ಆದಷ್ಟು ನಿಮ್ಮ ಬಗ್ಗೆ ನೀವು ಫೋಕಸ್ ಮಾಡ್ತಾ ಹೋಗಿ. ಓಕೆ, ಪರ್ಸ್ನಲ್ ರೀಡಿಂಗ್ ಬೇಕಂದರೆ ಸ್ಕ್ರೀನ್ ಮೇಲಿರೋಂಥ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ ನಿಮ್ಮ ಸೆಷನನ್ನು ಬುಕ್ ಮಾಡ್ಕೋಬೋದು. ಥ್ಯಾಂಕ್ ಯು ಸೋ ಮಚ್. ಹಾಗೆ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಶುಭಾಶಯಗಳು.